ಮಾಜಿ ಸಚಿವ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರ್ ಅವರ 22ನೇ ಪುಣ್ಯಸ್ಮರಣೆ. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಜೂನ್ 3 ರಂದು ಎಸ್.ಆರ್. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ವತಿಯಿಂದ ಜನಾನುರಾಗಿ, ಮುತ್ಸದ್ದಿನಾಯಕ, ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರ್ 22ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸ್ವಗ್ರಾಮ ಹಾವರಗಿಯಲ್ಲಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮದ್ ಸದ್ಧರ್ಮ ಸಿಂಹಾಸನಾಧೀಶ್ವರ ಉಜ್ಜಯಿನಿ ಪೀಠ, ಚಂದ್ರಶೇಖರ ಶಿವಾಚಾರ್ಯ ಭಾಗವತ್ಪಾದರು ಕಾಶಿ ಪೀಠ, ಡಾ. ಚನ್ನಬಸವ ಪೂಜ್ಯರು ನಂದವಾಡಗಿ, ಹಾಗೂ ಉಭಯ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉಭಯ ಜಗದ್ಗುರುಗಳಿಂದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು, ಶಾಸಕ ವಿಜಯಾನಂದ ಎಸ್. ಕಾಶಪ್ಪನವರ್ ಕುಟುಂಬಕ್ಕೆ ಗೌರವಿಸಿ ಆಶೀರ್ವದಿಸಿದರು. ಮಾಜಿ ಶಾಸಕರು ಗೌರಮ್ಮ ಎಸ್. ಕಾಶಪ್ಪನವರ್, ಮಾಜಿ ನಗರಸಭೆ ಅಧ್ಯಕ್ಷ ದೇವಾನಂದ ಎಸ್. ಕಾಶಪ್ಪನವರ್, ಶಂಕರಪ್ಪ ನೆಗಿಲಿ, ಮಹಾಂತಗೌಡ ಪಾಟೀಲ್, ಗಂಗಾಧರ ದೊಡ್ಡಮನಿ, ಶರಣಪ್ಪ ಆಮದಿಹಾಳ್, ಮಹಾಂತೇಶ ನರಗುಂದ್, ಶಾಂತಕುಮಾರ ಸುರಪುರ್, ವೆಂಕಟೇಶ ಸಾಕಾ ಮತ್ತಿತರರು ಉಪಸ್ಥಿತರಿದ್ದರು. ನೂತನ ಪೀಠಾಧೀಶ್ವರರು ಕಾಶಿ ಪೀಠ ವೇದಿಕೆಗೆ ಶ್ರೀ ಮೋಹನ್ ಗಾಗಿಯವರ್, ಓಂಕಾರ ಗೌಡರು ಇಂಗಳಿಗೆ ಹಾಗೂ ಸುರೇಶ್ ಟೆಂಗ್ಲಿ, ಮೌಲೇಶ್ ಬಂಡಿವಡ್ಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಎಲ್ಲ ಮೊಬೈಲ್ ತೆಗಿರಿ. ಹಾಗೂ ಉಜ್ಜಯಿನಿ ಮಹಾಪೀಠದ ಅಡಿಯಲ್ಲಿ ಉಭಯ ಜಗದ್ಗುರು ಮಹಾಸನ್ನಿಧಿಯವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾನ್ಯ ಅಧ್ಯಕ್ಷರು, ಮಾನ್ಯ ಶಾಸಕರು ಆದ ಡಾಕ್ಟರ್ ವಿಜಯಾನಂದ ಎಸ್. ಕಾಶಪ್ಪನವರ ದಂಪತಿಗಳಿಗೆ ಆಶೀರ್ವದಿಸಿದ್ದಾರೆ. ಪೂಜ್ಯರಿಗೆ ಭಕ್ತಿಯ ಶರಣಾರ್ಥಿಗಳು. ಇದೀಗ ತಾನೇ ಇವತ್ತೇನಾದ್ರೂ ಕಾಶಪ್ಪನವ್ರ ಕುಟುಂಬ ರಾಜಕೀಯವಾಗಿ ನೆಲೆ ಕಂಡಿದೆ ಅಂತಂದ್ರೆ ಅದು ನಿಮ್ಮೆಲ್ಲರ ಶಕ್ತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ನಮ್ಮ ಮಾವನವರು ಕಾಲವಾದ ಮೇಲೆ ಆ ಸ್ಥಾನದಲ್ಲಿ ನಿಂತು ಶಕ್ತಿಯನ್ನ ತುಂಬಿದಂತವರು ಸಮಸ್ತ ಹುನಗುಂದ ಮತಕ್ಷೇತ್ರದ ಗುರು ಹಿರಿಯರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತೇನಾದ್ರೂ ನಾವು ಕಾಶಪ್ಪನವ್ರ ಕುಟುಂಬದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ಮನೆಯವರು ಶಾಸಕರಾಗಿ ಇವತ್ತು ನಿಗಮದ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವತ್ತು ಅವ್ರೇನು ಕನಸನ್ನ ಕಂಡಿದ್ರು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಇಡೀ ನಮ್ಮ ಹುನಗುಂದ ಮತಕ್ಷೇತ್ರ ಇವತ್ತು ಶೈಕ್ಷಣಿಕ ಕ್ರಾಂತಿ ಆಗ್ಬೇಕು, ಹಸಿರು ಕ್ರಾಂತಿ ಆಗ್ಬೇಕು ಅಂತೇಳಿ ಆ ಕ್ರಾಂತಿಯನ್ನ ಅಭಿವೃದ್ಧಿಯನ್ನ ಮಾಡೋದಕ್ಕೋಸ್ಕರ ಅವ್ರ ಕನಸು ನನಸು ಮಾಡೋದಕ್ಕೆ ನಮ್ಮ ಮನೆಯವರಿಗೆ ನೀವು 2 ಬಾರಿ ಶಾಸಕರಾಗಿ ಇವತ್ತು ಶಕ್ತಿಯನ್ನ ತುಂಬಿ ಅವರನ್ನ ಚುನಾಯಿತರನ್ನಾಗಿ ಮಾಡಿದಕ್ಕೆ ನಾವು ಮತ್ತೆ ಕಾಶಪ್ಪನವ್ರ ಕುಟುಂಬದವರು ರಾಜಕೀಯವಾಗಿ ನೆಲೆ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಯಾವತ್ತೂ ಕೂಡ ನಾವು ಕಾಶಪ್ಪನವ್ರ ಕುಟುಂಬದವರು ನಿಮಗೆ ತಾಲೂಕಿನ ಸಮಸ್ತ ಜನತೆಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಮೊಟ್ಟ ಮೊದಲನೇದಾಗಿ ಬಯಸ್ತೀನಿ ಬಂದಿದೆ. 22 ವರ್ಷ ಆದ್ರೂ ಅದೇ ಅಭಿಮಾನ, ಅದೇ ಒಂದು ಇವತ್ತೇ 1 ವರ್ಷದ ಪುಣ್ಯಸ್ಮರಣೆಗೆ ಆಗಮಿಸ್ತಾ ಇದೀವಿ ಎನ್ನುವಂತ ಒಂದು ಉತ್ಸಾಹ ಹುಮ್ಮಸ್ಸಿನಿಂದ ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕು, ಶ್ರೀಗಳ ಆಶೀರ್ವಚನವನ್ನ ಕೇಳಬೇಕು ಅಂತೇಳಿ ಅದೇ ಒಂದು ಸ್ಫೂರ್ತಿಯಿಂದ, ಅದೇ ಒಂದು ಆಶಾ ಮನೋಭಾವನದಿಂದ ತಾವೆಲ್ಲರೂ ಕಳೆದ 22 ವರ್ಷದಿಂದ ಆಗಮಿಸ್ತಾ ಇದ್ದೀರಾ. ಆ ಪ್ರೀತಿ, ಆ ವಾತ್ಸಲ್ಯ, ಆ ಮಮತೆಗೆ ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಒಂದು ನಿಟ್ಟಿನಲ್ಲಿ ಇನ್ನ ಶ್ರೀಗಳು ಸಾಕಷ್ಟು ಜನ ಶ್ರೀಗಳು ಆಶೀರ್ವಚನ ನೀಡಬೇಕಾಗಿದೆ. ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಇನ್ನ ಮಾತಾಡೋರಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇದೇ ರೀತಿ ಇರಲಿ. ನಮ್ಮ ಮಾವನವರ ಸ್ಥಾನದಲ್ಲಿ ನಿಂತು ಸಮಸ್ತ ಹುನಗುಂದ ಮತಕ್ಷೇತ್ರದ ಗುರು ಹಿರಿಯರು ಇದೇ ರೀತಿಯ ಆಶೀರ್ವಾದವನ್ನ ನೀಡ್ತಾ ಇರ್ರಿ. ಇವತ್ತು ಶಕ್ತಿ ತುಂಬುವಂತ ಕೆಲಸ ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವಿರ್ರಿ ಅಂತೇಳಿ ಮನವಿಯನ್ನ ಮಾಡಿಕೊಂಡು ಅವರ ಕನಸು ಒಂದು ಕನಸನ್ನ ನನಸು ಮಾಡೋದಕ್ಕಾಗಲಿಲ್ಲ. ದೆಹಲಿಯಲ್ಲಿ ಕಾಶಪ್ಪನವ್ರ ಹೆಸರು ರಾರಾಜಿಸ್ಬೇಕು ಅಂತ ಇತ್ತು, ಅದು ಸಾಧ್ಯ ಆಗಿಲ್ಲ. ಮುಂದಿನ ದಿನಮಾನದಲ್ಲಿ ಅದು ಆಗ್ಬೋದು ಅಂತೇಳಿ ಭಾವಿಸಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತೇಳಿ ಕೇಳ್ಕೊತಾ ನನ್ನ 2 ಮಾತುಗಳಿಗೆ ಸ್ವಾಗತ ಭಾಷಣಕ್ಕೆ ನಾನು ವಿರಾಮ ಹೇಳ್ತೀನಿ ಬಂಧುಗಳೇ. ಪಂಚಾಚಾರ್ಯ ಪ್ರಸಿದ್ಧ ಹಾವರಗಿಯ ಗ್ರಾಮದಲ್ಲಿ ಇಂದು ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರ 22ನೆಯ ಪುಣ್ಯಾರಾಧನೆಯ ಈ ಕಾರ್ಯಕ್ರಮದ ದಿವ್ಯ ವೇದಿಕೆಯಲ್ಲಿ ಸಿಂಹಾಸನಗಳಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ
ಶ್ರೀ 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 1008 ಶುದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ದಿವ್ಯ ಚರಣಕಮಲಗಳಲ್ಲಿ ಅನಂತ ಭಕ್ತಿ ಪ್ರಭು ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಯಾವ ಬೀಳ್ಕೆರೆಯ ಶ್ರೀಗಳವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಿಂಡೇವಾರದ ಶ್ರೀಗಳವರೇ, ಕಡಗಲಿಯ ಶ್ರೀಗಳವರೇ, ನಿಡಗುಂದಿಯ ಶ್ರೀಗಳವರೇ ಮತ್ತು ಅಡವಿನಾಳದ ಶ್ರೀಗಳವರೇ ಹಾಗೂ ನಂದವಾಡಿ ಆಳಂದದ ಶ್ರೀಗಳವರೇ ಮತ್ತು ಮುತ್ತತ್ತಿಯ ಶ್ರೀಗಳವರೇ, ಗೌರವ ಉಪಸ್ಥಿತಿಯನ್ನು ವಹಿಸಿ ನಮ್ಮೆಲ್ಲರಿಗೆ ತಮ್ಮ ತಂದೆಯವರ ಕಾರ್ಯ ಸಾಧನೆಯ ಬಗ್ಗೆ ಪರಿಚಯವನ್ನು ನೀಡಿರುವ ಯಾವ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮತ್ತು ಹುನಗುಂದ ಮತಕ್ಷೇತ್ರದ ಶಾಸಕರು ಹಾಗೂ SRK ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷರೂ ಆದ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರೇ, ಅದೇ ತರನಾದ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ವೀಣಾ ವಿಜಯಾನಂದ ಕಾಶ್ಯಪ್ಪನವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಸ್ತ ಮುಖ್ಯ ಅತಿಥಿಗಳೇ ಹಾಗೂ ಪತ್ರಿಕೆ ಮಾಧ್ಯಮದವರೇ, ಎಲೆಕ್ಟ್ರಿಕಲ್ ಮೀಡಿಯಾದವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಮಸ್ತ ಸಂಪತ್ತುಗಳವೇ, ಮಾತೆಯರೇ ಮತ್ತು ಮಕ್ಕಳು.